ನಮಸ್ಕಾರ ವೀಕ್ಷಕರೇ, ಶರಣಾರ್ಥಿ ಕರ್ನಾಟಕ. ನಾನು ನಿಮ್ಮ ಮಂಜುನಾಥ್. ವೆಲ್ಕಮ್ ಟು ಮೈ ಚಾನಲ್ ಮಂಜು 09. ನಾವಿವತ್ತು ಸಪ್ತಮಾತ್ರಿಕೆಯರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಹೊಸಕೋಟೆ ತಾಲೂಕು ಜಡಗೇನಹಳ್ಳಿಯಲ್ಲಿರುತ್ತೆ. ಈ ಜಡಗೇನಹಳ್ಳಿ ಬೆಟ್ಟದ ಮೇಲಿರೋ ಈ ದೇವಸ್ಥಾನದಲ್ಲಿ ತುಂಬ ವಿಶೇಷವಾಗಿ ಇವತ್ತು ವರ್ಷಕ್ಕೊಮ್ಮೆ ಶಿರಮಾನೋತ್ಸವ ಅಂತ ನಡೆಸ್ತಾರೆ. ಆ ನಡೆಸಿರೋ ದಿವಸನೇ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದಕ್ಕೆ ಮುಂಚೆ ಈ ದೇವಸ್ಥಾನದ ವಿಡಿಯೋ ನಮ್ಮ ಚಾನಲಲ್ಲಿದೆ. ಆವತ್ತು ನಾನು ಬಂದಿರೋ ದಿವಸ ಈ ದೇವಸ್ಥಾನ ಕ್ಲೋಸ್ ಇತ್ತು, ಹಾಗಾಗಿ ನಾನು ಆವತ್ತು ಆಚೆಯಿಂದ ವಿಡಿಯೋ ಮಾಡಿದ್ದೆ. ಇವಾಗ ನಾನು ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿ ಪ್ರಧಾನ ಅರ್ಚಕರಿಂದ ಎಲ್ಲ ಮಾಹಿತಿ ಕೇಳಿ ತಿಳ್ಕೊಂಡು ಈ ವಿಡಿಯೋ ಮಾಡ್ತೀನಿ. ಮೊದಲನೇದಾಗಿ ನಾವು ಸಪ್ತಮಾತ್ರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ನಮ್ಮ ನಾಡಿನ ಜನತೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಒಂದು ನಮಸ್ಕಾರ ಹಾಕ್ಕೊಂಡು ಇಲ್ಲಿಂದ ನಾನು ವಿಡಿಯೋ ಮಾಡ್ತೀನಿ. ಬನ್ನಿ ವೀಕ್ಷಕರೇ, ಈ ವಿಡಿಯೋ ದೇವಸ್ಥಾನದ ವಿಶೇಷಗಳು ವಿವರಗಳ ಜೊತೆ ನಾನು ಈ ವಿಡಿಯೋನ ಕಂಪ್ಲೀಟಾಗಿ ಮಾಡ್ತೀನಿ. ದಯವಿಟ್ಟು ಯಾರು ಈ ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡ್ದಿರಾ ನೋಡಬೇಕಾಗಿ ವಿನಂತಿಸ್ಕೊಳ್ತಿದ್ದೆ. ಹಾಗೆ ಯಾವುದೇ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ವಿಡಿಯೋ ನಾವು ವ್ಯಯ ಪ್ರಯಾಸದೊಂದಿಗೆ ಮಾಡ್ತಾಯಿರ್ತೀವಿ. ದಯವಿಟ್ಟು ನಮ್ಮ ವಿಡಿಯೋ ಯಾರು ನೋಡ್ತಿದ್ದೀರಾ ನೀವೆಲ್ಲರೂ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಈ ಮೂರು ಮಾಡೋದ್ರಿಂದ, ಅಂದರೆ ಲೈಕು, ಶೇರು, ಕಾಮೆಂಟ್ ಮಾಡೋದ್ರಿಂದ ನನ್ನ ಚಾನಲಲ್ಲಿ ಇರೋ ಈ ವಿಡಿಯೋ ಒಂದು 10 ಜನಕ್ಕೆ ತಲುಪುತ್ತೆ. ನೀವೇನು ಲೈಕು, ಶೇರು, ಕಾಮೆಂಟ್ ಏನು ಮಾಡ್ದಿರ ಇದ್ದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರೋ ಈ ವಿಡಿಯೋ ಯಾರಿಗೂ ಸೇರಲ್ಲ. ಹಾಗಾಗಿ ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ಖಂಡಿತ ಒಂದು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕು ಮಾಡಿ. ನಿಮ್ಮ ಪ್ರತಿಯೊಬ್ಬರು ಕಾಮೆಂಟ್ಗೂ ನಮ್ಮ ಕಡೆಯಿಂದ ರಿಪ್ಲೈ ಇರುತ್ತೆ. ಹಾಗೆ ನಿಮ್ಗೇನಾದರೂ ಸಂದೇಹ, ಸಂಶಯದಲ್ಲಿ ನಮ್ಗೆ ಫೋನ್ ಮಾಡಿ ನಿಮ್ಮ ಡೌಟ್ಗಳನ್ನೆಲ್ಲ ಕ್ಲಿಯರನ್ನು ಮಾಡ್ಕೋಬೋದು. ಹಾಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಕಂಪ್ಲೀಟ್ ವೀಡಿಯೋನ ನಾನು ಕೊನೆವರೆಗೂ ಮಾಡಿರ್ತೀನಿ. ನೀವು ನೋಡಿಬಿಟ್ಟು ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೇ ಕಾಮೆಂಟ್ ಮಾಡಿ. ನಿಮ್ಮ ಮಂಜುನಾಥ್ ಸದಾ ನಿಮ್ಮ ಸೇವೆಯಲ್ಲಿ. देवतेना वाग्देवेन महाशक्लां वदनं विष्णुं शशिवर्णं चतुर्भुजा प्रसन्नाननं भागे सर्वज्ञापशान्तनं नमः हे परमेश्वरा परमेश्वरी देवता ಮಧ್ಯಾಹ್ನ 2 ಗಂಟೆಗೆ दुर्भाग्यरक्षतेन परिपूर्णतेन पुनस्थितिर्
ಈ ದೇವಸ್ಥಾನದ ಒಳಗಡೆ ಬಂದಿದ್ದ ತಕ್ಷಣ ನಮಗೆ ಅಮ್ಮನವರ ಆಶೀರ್ವಾದ ಆಯಿತು. ನೀವು ಗಮನಿಸ್ಬೋದು, ಈ ದೇವಸ್ಥಾನದಲ್ಲಿ ನನಗೆ ಅಮ್ಮನವರ ಕೃಪೆ ಸಂಪೂರ್ಣವಾಗಿ ಇದೆ ಅನ್ನೋದಕ್ಕೆ ಇದೇ ನಿದರ್ಶನ. ನಾನು ಕಂಪ್ಲೀಟಾಗಿ ಈ ವಿಡಿಯೋ ನೋಡೋಕ್ಕೆ ಅಮ್ಮನವರ ಆಜ್ಞೆ ನನಗೆ ಸಿಕ್ಕಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಹಾಗೆ ಈ ವಿಡಿಯೋ ನೋಡೋರು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ನಾನು ಮುಂದೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬ ಧನ್ಯವಾದ. ನಿಮ್ಮ ಮಂಜುನಾಥ್, ಸದಾ ನಿಮ್ಮ ಸೇವೆಯಲ್ಲಿ. ಹಾಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಗೂಗಲ್ ಮ್ಯಾಪ್ ಲಿಂಕ್ಸು ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಹಾಗೆ ಫೋನ್ ನಂಬರನ್ನು ನಾನು ಡಿಸ್ಪ್ಲೇನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೇನೇ ಡೌಟ್ ಇರಲಿ, ನಿಮ್ಗೇನೇ ಸಂದೇಹ ಇರಲಿ, ನೀವು ಯಾವಾಗ ಬೇಕಾದ್ರೆ ನಮ್ಮನ್ನು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನಿಮ್ಗೇನೇ ಡೌಟ್ ಇದ್ರೂ ನಮ್ಗೆ ಗೊತ್ತಿರೋ ಸಮಾಚಾರ ನಾನು ತಿಳಿಸ್ಕೊಡ್ತೀನಿ. ಗುರುಗಳೇ ನಮಸ್ಕಾರ. ನಾವು ಯೂಟ್ಯೂಬ್ ಚಾನಲ್ ಮಂಜು 09 ಇಂದ ನಮ್ಮ ವೀಕ್ಷಕರಿಗಾಗಿ ನಿಮ್ಮ ದೇವಸ್ಥಾನದ ವಿಳಾಸ ಹೇಳ್ತೀರಾ? ಬಂದು ಜರಿಗೇನಹಳ್ಳಿ, ಗಂಡೂರು, ಸೋಲೂರು. ಈ ದೇವರು ಬಂದು ಹುಟ್ಟಿರೋರು ಬಂದು ಸೋಲೂರು, ಅಣ್ಣೂರು ಬಂದು ಅಣ್ಣನ ಮನೆ, ಗಂಡನ ಮನೆ ಬಂದು ಜರಿಗೇನಹಳ್ಳಿ. ಈ ಊರಲ್ಲಿರುವಂಥ 7 ಜನ ಅಕ್ಕ ತಂಗಿರು ಹಿಂದಿನ ಕಾಲದಲ್ಲಿ ಒಟ್ಟಿಗೆ ಬಂದು ಇಲ್ಲಿ ಬಂದು ಉದ್ಭವವಾಗಿರೋ ಸ್ಥಳ. ಇದು ಒಂದು ಸಪ್ಲಮ್ಮ, ಮಾರಮ್ಮ, ಪುಟ್ಟಲಮ್ಮ, ಭೂಪಂತಮ್ಮ, ಯಲ್ಲಮ್ಮ, ಕರತಮ್ಮ, ಸವೇರಮ್ಮ ಅಂತ 7 ಜನ ಅಕ್ಕ ತಂಗಿರು ಗ್ರಾಮ ದೇವತೆ. ಇದು ಬಂದು ಎದುರುಗಡೆ ಬಂದು ಜಡೆಮುನೇಶ್ವರ. ಇವರು 7 ಜನ ಅಕ್ಕ ತಂಗಿರು ಈ ದೇವಸ್ಥಾನಕ್ಕೆ ಆಗಿದೆ. ಈ ದೇವತೆ ಸಂಚಾರಣ ಹೋಗ್ಬೇಕಾದ್ರೆ ಈ ಮುನೇಶ್ವರನ ಅಪ್ಪನೇ ಕೇಳಿ ಇವರು 7 ಜನ ಅಕ್ಕ ತಂಗಿರು ಸಂಚಾರಣ ಹೋಗ್ತಾರೆ. ಈ ಉದ್ಭವ ಆದಾಗ ಇಲ್ಲಿ ಬಂದು ಹಳ್ಳೆ ಮಾಕಳ್ಳಿ ಮತ್ತು ಚಂದ್ರಾಪುರ ಅಂತ 2 ಗ್ರಾಮಗಳಿರುತ್ತೆ. 2 ಊರವರು ದನಕರ ಮೇಯಿಸ್ಬೇಕಾದ್ರೆ ಆಗಿನ ಕಾಲದಲ್ಲಿ 7 ಜನ ಅಕ್ಕ ತಂಗಿರು ಸಿಕ್ಕಿದ್ರು. ಈ ಸಿಕ್ಕಿದಾಗ ಇವರು ಹಸುಗುಡಿ ಹಾಕೊಂಡು ಪೂಜೆ ಮಾಡ್ಬೇಕಾದ್ರೆ ಈ ಊರುಗಳಲ್ಲಿ ದನಕರುಗಳಿಗೆಲ್ಲ ಕಾಯಿಲೆ ಬಂದು ಮಳೆ ಇಲ್ದಿರ ಬರಗಾಲ ಬಂದಿರುತ್ತೆ. ಆವಾಗ ಈ ಊರುಗಳವ್ರನ್ನ ಹೋಗ್ಬೇಕಾದ್ರೆ ಜಡಗಿನಹಳ್ಳಿನಲ್ಲಿ ಜಡೆ ಸ್ವಾಮಿಗಳವ್ರ ಪ್ರವಾಸ ಆಗಿತ್ತು. ಅವ್ರು ಬಂದು ಊರುಗಳವ್ರನ್ನ ಎತ್ತಿನ ಗಾಡಿನಲ್ಲಿ ಕಲ್ಲಿನ ಚಪ್ಪೆ ಇಳಿಸಿ ಅವ್ರು ಆಗಿನ ಕಾಲದಲ್ಲಿ ಮಕ್ಕೋಡ ಮಾಡಿಸ್ಕೊಟ್ಟಿದ್ರು. ಅದೇ ಥರ ನಾವಿಲ್ಲಿ ಪ್ರತಿ ವರ್ಷ ಯುಗಾದಿಗೆ ಜಾತ್ರೆ ಮಾಡ್ತೀವಿ. ಈ ದೇವ್ರದ್ದು ಸುಧಮೂರ್ತಿ ಬಂದು ಜಡಿಗಣಿ ಗ್ರಾಮದಲ್ಲಿರುತ್ತೆ. ಭೂಪತಮ್ಮ ಮತ್ತು ಅವ್ರ ಮಗ ಬಂದು ಸಿಡೀರಣ್ಣ ಮತ್ತು ಎಲ್ಲ ಈ 2 ಮೇಲೆ ದೇವ್ರನ್ನ ಯುಗಾದಿ ಹಬ್ಬದ ದಿನ ಜಡಿಗಣಿ ಗ್ರಾಮದಿಂದ ಎತ್ಕೊಂಡು ಹಬ್ಬದ ದಿನ ಎತ್ಕೊಂಡ್ಬಂದು ದಿನ ಅಭಿಷೇಕ, ಅಂದನ ಪೂಜೆ ಇರುತ್ತೆ. 5 ದಿನಕ್ಕೆ ಬ್ರಾಹ್ಮಣ ದೀಪಗಳು ಈ ದೀಪಗಳೆಲ್ಲ ಆದಮೇಲೆ ವಿಶೇಷವಾಗಿ ಸಿಡಿ ಹುಟ್ಟು ಅಂತ ಮಾಡ್ತಾರೆ ಮಕ್ಳಿರೋರಿಗೆ. 1 ವರ್ಷದಿಂದ 5 ವರ್ಷ ಮಕ್ಳಿರೋರು ಒಂದು ದಾರ ತೊಗೊಂಡ್ಬಂದು ಮಕ್ಕಳನ್ನ ತೊಟ್ಟಲ್ಲಿ ಕುಳಿಸ್ಕೊಂಡ್ರೆ ಮಕ್ಕಳಿಗೆ ಯಾವ ದಶ ಕುಜದಶ ನಡೆಯೋಕ್ಕಾಗಲ್ಲ, ಮಾತು ಬರಲ್ಲ, ಏನೇ ಒಂದು ಕಾಯಿಲೆ ಇದ್ರೂ ದೇವತೆ ಒಂದು ಮಕ್ಕಳನ್ನ 3 ವರ್ಷ ಕಾಪಾಡ್ಕೊಂಡ್ಬಿಡ್ತಾರೆ. ಈ ಪಲ್ಪುರಿಗಳು ಅಂತ ಹೇಳ್ತಾರೆ. ಅವ್ರು ಬಂದು ಅರಳು ಬೀಜ, ಎಣ್ಣೆ, ಪಚ್ಚೆ ಸಾಮಾನು, ಅನ್ನ, ಮೊಸರು, ಒಂದು ಟವಲ್ ತೊಗೊಂಬಂದು ಪೂಜೆ ಮಾಡ್ಕೊಂಡ್ರೆ ಪಲ್ಪುರಿ ಎಷ್ಟೇ ಇರಲಿ ಅದಾಗದೇ ಹೊರಡುತ್ತೆ. ಈ ಪೂಜೆ ಎಲ್ಲ ಆದಮೇಲೆ ಮೆರವಣಿಗೆ ದೇವ್ರನ್ನ ಜಡಿಗಣಿ ಗ್ರಾಮಕ್ಕೆ ಊರಲ್ಲಿ ಕಳಿಸಿ 7 ಜನ ಅಕ್ಕ ತಂಗಿಗೆ ನೈವೇದ್ಯ ಅಂತ ಮಾಡಿರ್ತಾರೆ. ಹಿಂದಿನ ಮುತ್ತಾತ್ನವ್ರು ಆಗಿನ ಕಾಲದಲ್ಲೇ ಈ ಜಾತ್ರೆ ಮುಗಿಸ್ಕೊಂಡು ಈ ಬೆಳ್ಳಿ ತಟ್ಟೆ ಗಂಟೆ ಬಿಟ್ಬಿಟ್ಟು ಜನಗಳ ಸಮೇತ ಕಾಲ್ದಾರಿನಲ್ಲಿ ನಡ್ಕೊಂಡಿರ್ತಾರೆ. ಈ ನಡಿ ಮಧ್ಯದಲ್ಲಿ ಅವರಿಗೆ ಬೆಳ್ಳಿ ತಟ್ಟೆ ಗಂಟೆ ಬಿಟ್ಬಿಟ್ಟು ಬಂದಿರೋದು ಜ್ಞಾಪಕ ಬರುತ್ತೆ. ಆವಾಗ ಇಲ್ಲಿ ವಾಪಸ್ ಬರೋ ಒಳಗಡೆ ಇವ್ರು 7 ಜನ ಅಕ್ಕ ತಂಗಿರು ಮುನೇಶ್ವರನೆಲ್ಲ ಸೇರಿ ಕುತ್ಕೊಂಡು ಊಟ ಮಾಡುವಂಥ ದೃಶ್ಯ ನಮ್ಮ ತಾತನವ್ರಿಗೆ ಕಾಣಿಸುತ್ತೆ. ಇದನ್ನ ನೋಡಿ ನಮ್ಮ ತಾತನವರು ದಿಗ್ಲು ಈಚೆ ಕಡೆ ನಿಂತ್ಕೊಂಡಿದ್ದಾಗ ಈ ಒಂದು ಕರೆದು ಜೊತೆನಲ್ಲಿ ಕುಳಿಸ್ಕೊಂಡು ಇಲ್ಲಿ ಇದೇ ಪ್ರಸಾದ ತಿನ್ಕೊಂಡು ನಮ್ಮ ತಾತನವ್ರಿಗೆ 7 ಜನ ಅಕ್ಕ ತಂಗಿರು ಅವ್ರು ಕೊಡ್ತಾರೆ. ಈ ಜನ ದುಷ್ಟ ಮರ್ಯಾಡಕ್ಕೆ ಅಂತ ಮೆರವಣಿಗೆ ದೇವರು ಎತ್ಕೊಂಡು ಜಡಿಗಣಿ ಗ್ರಾಮದಲ್ಲಿ ಕಾಯ್ತಾ ಇರ್ತಾರೆ. ಇಲ್ಲಿಂದ ಜಡಿಗಣಿ ಬಂದು 2 ಕಿಲೋಮೀಟರ್ ಆವಾಗ ಈ ಕತ್ತಲೆ ಬೆಳ್ಳಿ ತಟ್ಟೆ ಗಂಟೆ ಎತ್ಕೊಂಡು ಹೋಗ್ಬೇಕಾದ್ರೆ ಯಾರು ತಿಳ್ಕೊಂಡೆ ಕಳ್ತಾನ ಅಪ್ಪಳ ನನ್ನ ಬರುತ್ತೆ ಅಂತ ನಮ್ಮ ತಾತವರು ಈ ದೇವತೆ ಕಟ್ಟಾಗಿ ಇವನ್ನ ಕರ್ಕೊಂಡೋಗಿ ನಮ್ಮ ತಾತನ್ನ ಜಡಿಗಣಿಯಿಂದ 3 ಹೆಜ್ಜೆಗೆ ಬಿಟ್ಬಿಟ್ಟು ಬಂದಿರ್ತಾರೆ. ಈ 3 ಹೆಜ್ಜೆಗೆ ಬಿಟ್ಟು ನನ್ನ ಹತ್ರ ಮಾತಾಡಿರೋದು ನಡೆಯುತ್ತೆ ಅಂತ ಹೇಳಿದ್ರೆ ತಲೆ ಹೊಡೆದು ಬರೋ ಒಂದಾಗುತ್ತೆ ಅಂತ ನಮ್ಮ ತಾತನಿಗೆ ದೇವತೆಗಳು ವಾಗ್ದಾನ ಮಾಡಿದ್ರು. ಅದೇ ಪ್ರಕಾರ ನಮ್ಮ ತಾತವರು ವಯಸ್ಸಿಗೆ ಮಾಡ್ಕೊಂಡು ಸಾಯೋ ಟೈಮ್ ಅಂತ ಯಾರು ಹೇಳಿದ್ರೆ ಈ ಸಾಯೋ ಟೈಮಲ್ಲಿ ಬಿಟ್ಟನ್ನೆಲ್ಲ ಕಳೆದ ಹೇಳಿದ್ರೆ ತಲೆ ಹೊಡೆದು ಬರೋ ದೊಡ್ಡಾಗಿರ್ತಲ್ಲ. ಅಲ್ಲಿ ಶುಕ್ರವಾರ, ಮಂಗಳವಾರ, ಭಾನುವಾರ ಬಂದು ಹೂವು ತರ್ಬೋದು. 1 ಗಂಟೆ ಒಳಗಡೆ ಬಂದು ಹೂವು ವಾಗ್ದಾನ ಆಗುತ್ತೆ. ಈಗ ನಾವು ಕಾಲದಲ್ಲಿ ಬಂದು 3 ವಾರ ಬಂದು ನಿಂಬೆಹಣ್ಣು ದೀಪ ಆಗಲಿ, ಬೆಲ್ದಾಚೆ ಆಗಲಿ, ಅರಿಕೆ ಮಾಡ್ಕೊಂಡು ದೀಪ ಹಚ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಈ ದೇವಸ್ಥಾನಕ್ಕೆ ನಡ್ಕೊಂಡ್ಬಂದ್ರೆ ಕೈ ಕಾಲಲ್ಲಿ ಅರ್ಶನ ಮಾಡ್ಕೊಂಡು ಈ ದೇವರು ಈ ಸಂಚರಣ ಬಂದ್ಬಿಟ್ಟು ಆಮೇಲೆ ಕಾಲಮೇಲೇಶ್ವರ ಮತ್ತು 7 ಜನ ಅಕ್ಕ ತಂಗಿರು ಎಲ್ಲ ಒಟ್ಟಾಗಿ ಬಂದು ಇದೇ ಸ್ಥಳದಲ್ಲಿ ಸೇರ್ತಾರೆ. ತುಂಬ
ಧನ್ಯವಾದ ಗುರುಗಳೇ, ನಿಮ್ಮ ಅಮೂಲ್ಯವಾದ ಸಮಯ ನಮ್ಮ ವೀಕ್ಷಕರಿಗಾಗಿ ನೀಡಿದ್ದಕ್ಕಾಗಿ. ಬಿಳಿ ಪಂಚೆ ಒಂದು ಎತ್ಕೊಳ್ಳೋ ಹಂಗೆ. ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಸಿರಿಮಾನೋತ್ಸವ ಅಂತ ನಡೆಸ್ತಾರೆ. ಈ ಸಿರಿಮಾನೋತ್ಸವದಲ್ಲಿ 3 ವರ್ಷ ಒಳಗಿರೋ ಮಕ್ಕಳನ್ನ ಇದೇ ರೀತಿ ಉಯ್ಯಾಲಿನಲ್ಲಿ ಕೂರಿಸ್ಬಿಟ್ಟು ಒಂದು ರೌಂಡ್ ತಿರುಗಿಸ್ತಾರೆ. ಈ ರೀತಿ ಮಾಡೋದ್ರಿಂದ ಆ ಮಕ್ಕಳಿಗೆ ರೋಗ ರುಜಿನಗಳು ಯಾವುದೂ ಬರ್ತೀರ ಆರೋಗ್ಯವಾಗಿರ್ತಾರೆ ಅನ್ನೋದು ಇಲ್ಲಿನ ನಂಬಿಕೆ. ಹಾಗೆ ಈ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷತೆ ಏನಂದರೆ, ಈ ಸಿರಿಮಾನೋತ್ಸವ ನಡೆಯೋಕ್ಕೆ ಮುಂಚೆ ಅಮ್ಮನವ್ರಿಗೆ ಕುರಿ ಮತ್ತು ಮೇಕೆ ಬಲಿ ಕೊಡ್ತಾರೆ. ಅದು ವಿಡಿಯೋನಲ್ಲಿ ತೋರಿಸಬಾರ್ದು. ಹಾಗಾಗಿ
ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ನಾನು ಅದು ತೋರಿಸಬಾರ್ದಿತ್ತು, ಹಾಗಾಗಿ ನಾನು ಅದು ಯಾವುದು ತೋರಿಸಿಲ್ಲ.